ಸಿಂಗೇನ ಅಗ್ರಹಾರ ಕ್ರಾಸ್ನಿಂದ ಉಸ್ಕೂರು ರಸ್ತೆ ಡಾಂಬರೀಕರಣಕ್ಕೆ ಚಾಲನೆ. ಶಾಸಕರ ಅನುದಾನದಡಿ ಕಾಮಗಾರಿ ಆರಂಭ. ಆನೇಕಲ್ ಆಗಸ್ಟ್ 23, 2025 ಆನೇಕಲ್ ತಾಲೂಕಿನ ಸಿಂಗೇನ ಅಗ್ರಹಾರ ಕ್ರಾಸ್ನಿಂದ ಉಸ್ಕೂರು ಹಣ್ಣಿನ ಮಾರುಕಟ್ಟೆಯವರೆಗಿನ ಮುಖ್ಯ ರಸ್ತೆಯಲ್ಲಿ ಬಿದ್ದಿದ್ದ ಹೊಂಡಗಳಿಂದ ಸಾರ್ವಜನಿಕರಿಗೆ ಆಗುತ್ತಿದ್ದ ತೊಂದರೆಗೆ ಕೊನೆಗೂ ಮುಕ್ತಿ ದೊರಕಿದೆ. ಈ ರಸ್ತೆಯನ್ನು ಸಂಪೂರ್ಣವಾಗಿ ನೂತನ ರಸ್ತೆಯನ್ನಾಗಿ ಮಾಡಲು ಆನೇಕಲ್ ಶಾಸಕರ ಅನುದಾನದ ಅಡಿಯಲ್ಲಿ ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಸಾರ್ವಜನಿಕರ ಬಹುದಿನಗಳ ಬೇಡಿಕೆಗೆ ಸ್ಪಂದನೆ. ಸಿಂಗೇನ ಅಗ್ರಹಾರ ಕ್ರಾಸ್ನಿಂದ ಉಸ್ಕೂರು ಹಣ್ಣಿನ ಮಾರುಕಟ್ಟೆಯವರೆಗಿನ ಈ ರಸ್ತೆಯು ಹಲವು ವರ್ಷಗಳಿಂದ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ರಸ್ತೆಯಲ್ಲಿ ದೊಡ್ಡ ದೊಡ್ಡ ಹಳ್ಳ ಮತ್ತು ಗುಂಡಿಗಳು ಬಿದ್ದಿದ್ದರಿಂದ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಪ್ರತಿದಿನ ತೀವ್ರ ತೊಂದರೆ ಅನುಭವಿಸುತ್ತಿದ್ದರು. ಅಪಘಾತಗಳ ಸಂಖ್ಯೆಯೂ ಹೆಚ್ಚಾಗುತ್ತಿತ್ತು. ಈ ರಸ್ತೆಯನ್ನು ದುರಸ್ತಿಪಡಿಸಬೇಕೆಂದು ಸ್ಥಳೀಯರು ನಿರಂತರವಾಗಿ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸುತ್ತಿದ್ದರು. ಸಾರ್ವಜನಿಕರ ಬೇಡಿಕೆಗೆ ಸ್ಪಂದಿಸಿದ ಆನೇಕಲ್ ಶಾಸಕರು ತಮ್ಮ ಅನುದಾನದ ಅಡಿಯಲ್ಲಿ ಈ ರಸ್ತೆಯ ಡಾಂಬರೀಕರಣಕ್ಕೆ ಹಣ ಬಿಡುಗಡೆ ಮಾಡಿಸಿದ್ದು, ಇಂದು ಕಾಮಗಾರಿಗೆ ಅಧಿಕೃತವಾಗಿ ಚಾಲನೆ ದೊರೆತಿದೆ. ಸುರಕ್ಷಿತ ಸಂಚಾರಕ್ಕೆ ಆದ್ಯತೆ. ಹೊಸ ಡಾಂಬರೀಕರಣ ಕಾಮಗಾರಿ ಪೂರ್ಣಗೊಂಡ ನಂತರ ಈ ರಸ್ತೆಯಲ್ಲಿ ಸಂಚಾರವು ಸುಗಮವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಇದರಿಂದ ಅಪಘಾತಗಳು ಕಡಿಮೆಯಾಗಿ ಪ್ರಯಾಣಿಕರ ಹಾಗೂ ವಾಹನ ಸವಾರರ ಸಮಯ ಉಳಿತಾಯವಾಗಲಿದೆ. ರಸ್ತೆಯ ಗುಣಮಟ್ಟ ಸುಧಾರಣೆಯಿಂದ ಈ ಭಾಗದ ಜನರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಶಾಸಕರ ಈ ಕ್ರಮಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ರಸ್ತೆ ಕಾಮಗಾರಿಯು ಆದಷ್ಟು ಬೇಗನೆ ಪೂರ್ಣಗೊಂಡು ಸಂಚಾರಕ್ಕೆ ಮುಕ್ತವಾಗುವ ನಿರೀಕ್ಷೆ ಇದೆ.
ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ನಮ್ಮ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ನಮ್ಮ ಸಿಂಗೇನಗ್ರಹಾರ ಗ್ರಾಮ ಹಣ್ಣಿನ ಮಾರ್ಕೆಟ್ನಿಂದ ಹಿಡಿದು ನಮ್ಮ ಚಂದಾಪುರ ಮುಖ್ಯ ರಸ್ತೆವರೆಗೂ ರೋಡು ಹಾಳಾಗಿತ್ತು. ಬಹುಶಃ ತಮ್ಮೆಲ್ರಿಗೂ ಗೊತ್ತಿದೆ. ಇವತ್ತು ನಿನ್ನೆ ನಮ್ಮ ಶಾಸಕರು ಕೂಡಲೇ ಇದನ್ನ ಅರ್ಜೆಂಟಾಗಿ ಮಾಡಲೇಬೇಕಪ್ಪ ಅಂತೇಳಿ ಒಂದು ಕರೆಯನ್ನು ಕೊಟ್ಟರು. ಅದಕ್ಕೆ ಇವತ್ತು ನಮ್ಮ ಏನು ಚಂದಾಪುರ ದೊಮ್ಸಂದ್ರ ಮುಖ್ಯ ರಸ್ತೆಯಲ್ಲಿ ಈಗ ಪ್ರಥಮ ಬಾರಿಗೆ ಇಲ್ಲಿ ಕೆಲಸವನ್ನ ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಸುಮ್ಮನೆ ಗುಂಡಿಗಳು ಮುಚ್ಚೋದು ಬೇಡಣ, ಯಾಕಂದ್ರೆ ಒಂದ್ ಕಡೆಯಿಂದ ನೀಟಾಗಿ ಒಂದು ಮೆಟ್ಲಿಂಗ್ ಮಾಡ್ಕೊಂಡು ಹೋಗ್ಬಿಟ್ರೆ ಒಂದ್ ಸ್ವಲ್ಪ ದಿನ ಓಡಾಡ್ಕೊಂಡ್ರೆ ಅದ್ರ ಮೇಲೆ ಟಾರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಮಾತಾಡಿ ಮತ್ತೆ ಅವರು ಕಾಂಟ್ರಾಕ್ಟರ್ ನಮ್ಮ ಪಾಟೀಲ್ ಅವ್ರ ಹತ್ರ ಮಾತಾಡಿ ಇವತ್ತು ಬೆಳಗ್ಗೆನೆ ಶುರು ಮಾಡಿದೀವಿ. ಬಹುಶಃ ಈ ನಮ್ಮ ಗ್ರಾಮದಲ್ಲಿ ಇದೊಂದು ನಮ್ ದೊಡ್ಡ ತೊಂದರೆ ಆಗಿತ್ತು ರಸ್ತೆ ಅನ್ನೋದು. ಯಾಕಂತ ಹೇಳಿದ್ರೆ ಈ ಗ್ರಾಮದಲ್ಲಿ ಈ ಹಣ್ಣಿನ ಮಾರ್ಕೆಟ್ ಇರೋದ್ರಿಂದ ಅನೇಕ ವಾಹನಗಳು ಸುಮಾರು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು 5,000 ವಾಹನಗಳು ಈ ಒಂದು ಪ್ರದೇಶಕ್ಕೆ ಹೋಗ್ತಾ ಇದೆ, ಬರ್ತಾ ಇದೆ. ಇದು ನಮ್ಮ ದುರ್ದೈವ ಏನಂತ ಹೇಳಿದ್ರೆ ಇದು ಸಣ್ಣ ರೋಡು, ನಮ್ಮ ಗ್ರಾಮ ನಮ್ಮ ಹಳ್ಳಿ ರಸ್ತೆ ಅಂತ ನಮ್ಮ ಇದ್ರಲ್ಲಿರೋದು RDP ನಲ್ಲಿ. ಹಾಗಾಗಿ ಇದನ್ನ ನಮ್ಮ ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಿನ ನಮ್ಮ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರರು ಇವತ್ತು ಒಂದು ಕೈಗೊತ್ಕೊಂಡು ಇದನ್ನ ಒಂದು ಮಾಡಿಸ್ತಾ ಇದ್ದಾರೆ. ನಾನು ನಮ್ಮೆಲ್ಲ ಸಮಸ್ತ ಸಿಂಗೇನಗ್ರಹಾರದ ಜನತೆ ಪರವಾಗಿ ನಮ್ಮ ಶಿವಣ್ಣ ಅವರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕಳೆದ ಬಾರಿ ನೀವು ಸಹ ಮಾಧ್ಯಮ ಮಿತ್ರರು ಒಂದು ಇಲ್ಲಿನ ಪರಿಸ್ಥಿತಿಯನ್ನ ನೀವು ಸಹ ಜನರ ಹತ್ರ ಹೇಳಿದ್ರೆ ನಿಮ್ಮ ಮಾಧ್ಯಮದಲ್ಲಿ ಬಂದಿರೋದೆಲ್ಲ ನಾವು ನೋಡಿ ನಮಗೂ ಸ್ವಲ್ಪ ಬೇಜಾರಾಯ್ತು. ಯಾಕಂದ್ರೆ ನಾವೊಂದು ಜನಪ್ರತಿನಿಧಿಯಾಗಿ ನಾವು ಈ ಕೆಲಸ ಮಾಡಿಲ್ಲ ಅಂದ್ರೆ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ನಮಗೂ ಒಂದು ಬಹಳ ಬೇಸರವಾದ ಸಂಗತಿ. ಹಾಗಾಗಿ ಎಲ್ಲ ನಮ್ಮ ಇವತ್ತೆಲ್ಲ ನಮ್ಮ ಜೊತೆನಲ್ಲಿ ನಮ್ಮ ನಾಗರಾಜ್ ರೆಡ್ಡಿ ಅಣ್ಣವರು ಮತ್ತೆ ನಮ್ಮ ನಾಗೇಶ್ ರೆಡ್ಡಿ ಅವರು ಮತ್ತೆ ನಮ್ಮ ತಿಮ್ರಾ ರೆಡ್ಡಿ ಅವರು ಮತ್ತೆ ನಮ್ಮ ರಮೇಶ್ ರೆಡ್ಡಿ ಅವರು ಎಲ್ಲರೂ ಸಹ ಸಹಕಾರ ಕೊಟ್ಟು ಒಳ್ಳೆ ಕೆಲಸ ಮಾಡಿಸ್ತಾ ಇದ್ದೀರಪ್ಪ ಅಂತ ಅವರು ನಮ್ಮ ಜೊತೆನಲ್ಲಿ ಸದಾ ಇರ್ತಾರೆ. ಈ ಗ್ರಾಮ ಪಂಚಾಯತಿಯ ಸದಸ್ಯರಾದಂತ ನಾನಾಗಿರ್ಬೋದು ಮತ್ತೆ ನಮ್ಮ ಸಹೋದರಿ ರಾಣಿ ನಾಗರಾಜ್ ಆಗಿರ್ಬೋದು ಎಲ್ಲ ನಮ್ಮೂರಿನ ಎಲ್ಲ ಯುವಕರು ಸೇರಿ ಈ ಒಂದು ರೋಡನ್ನ ಕಾಮಗಾರಿನ ಇವತ್ತು ನಾವು ಮೊದಲನೇ ಬಾರಿಗೆ ಪ್ರಥಮ ಬಾರಿಗೆ ಮಾಡ್ತಾ ಇದೀವಿ. ನಮ್ಮ ಉದ್ದೇಶ ಇಷ್ಟೇ. ನಮ್ಮ ಶಾಸಕರಲ್ಲಿ ನಾನು ಮನವಿ ಮಾಡ್ಕೊಳೋದು ಏನಂತ ಹೇಳಿದ್ರೆ ನಮ್ಮ ಗ್ರಾಮದ ಮೇಲೆ ಅವ್ರಿಗೆ ಅಭಿಮಾನ ಐತೆ, ಇಲ್ಲ ಅಂತಲ್ಲ. ಯಾಕಂದ್ರೆ ನಮ್ಮ ಸಿಂಗೇನಗ್ರಹಾರ ಗ್ರಾಮದ ಮೇಲೆ ಅವ್ರಿಗೆ ಅಭಿಮಾನ ಇದೆ. ಈಗಾಗಲೇ ನಮ್ಗೆ ಮತ್ತೆ ಒಂದು ವಾಟರ್ ಫಿಲ್ಟರ್ ಅನ್ನ ಕೊಟ್ಟರು, ಮತ್ತೆ ಒಂದು ಐಮಾಸ್ ಲೈಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ನಾವ್ ಏನೇ ಹೇಳಿದ್ರು ಅದಕ್ಕೆ ಯಾವತ್ತೂ ಅವರು ನಮ್ಮ ಗ್ರಾಮಕ್ಕೆ ಮೋಸನ ಮಾಡಿಲ್ಲ, ಮಾಡೋದು ಇಲ್ಲ ಅವ್ರು. ಯಾಕಂದ್ರೆ ನಮ್ಗೆ ಶಾಸಕರ ಬಗ್ಗೆ ನಮ್ಗೆ ಅನೇಕ ಈ ಗ್ರಾಮದ ಬಗ್ಗೆ ಏನು ಒಂದು ಕೆಲಸದಕ್ಕೆ ಒತ್ತಡವನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ನೀವು ಸಹ ಇವತ್ತು ಅವಾಗಿನಿಂದನೂ ಜೊತೆನಲ್ಲಿ ಇದ್ದು ಒಂದು ಇದ್ ಮಾಡಿದೀರಾ, ನಿಮ್ಗೂ ಸಹ ಅಭಿನಂದನೆಗಳು ಹೇಳ್ತಾ ನಮ್ಮ ಶಾಸಕರು ನಮ್ಮ ಹೆಮ್ಮೆ ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಪಾಪ ಶಾಸಕರು ಎಲ್ಲವನ್ನ ಕಳಿಸಿದ್ದಾರೆ, ಸರ್ಕಾರಕ್ಕೆ ಕಳಿಸಿದ್ದಾರೆ. ಈಗ ನಮ್ಮ ತಾಲೂಕಲ್ಲಿ ಅನೇಕ ರೋಡ್ಗಳು ಈ ಮಳೆಯಿಂದ ಅಲ್ಲೆಲ್ಲೆಲ್ಲಿ ಕಿತ್ತೋಗಿದೆ. ಅವರು ಶಾಸಕರು ಸರ್ಕಾರಕ್ಕೆ ಅನೇಕ ಬಾರಿ ನಾನು ಅವ್ರ ಜೊತೆನಲ್ಲಿ ಹೋಗಿದ್ದೀನಿ. ಈಗ ನಮ್ಮ ಗ್ರಾಮಕ್ಕೆ ರಸ್ತೆ 2,73,00,000 ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಅದು ಟೆಂಡರ್ ಪ್ರಕ್ರಿಯೆನಲ್ಲಿದೆ. ಹಾಗಾಗಿ ಸ್ವಲ್ಪ ವಿಳಂಬ ಆಗಿದೆ, ಅದನ್ನ ನಾವು ಕ್ಷಮೆ ಯಾಚಿಸ್ತಾ ಇದೀವಿ. ಮತ್ತೆ ಇದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಗ್ರಾಮ ಈಗ ಸ್ವಲ್ಪ ರೋಡ್ ವೈಂಡಿಂಗ್ ಮಾಡಿ ಚೆನ್ನಾಗಿ ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ಇವತ್ತಿಂದ ಮೆಟ್ಲಿಂಗ್ ಕಾಮಗಾರಿಯನ್ನ ಶುರು ಮಾಡಿದೀವಿ. ಇದಕ್ಕೆ ಯಾವುದೇ ವಿಘ್ನಗಳು ಬರ್ದಿರಾ ಒಳ್ಳೇದಾಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಸಮಸ್ತ ಸಿಂಗೇನಗ್ರಹಾರದಲ್ಲಿ ಗ್ರಾಮದ ಜನತೆ ಪರವಾಗಿ ಮತ್ತು ಇಲ್ಲಿ ಅನೇಕ ಸ್ಕೂಲ್ಗಳಿದ್ದಾವೆ. ಎಬಿನೈಸರ್ ಸ್ಕೂಲ್ ಆಗಿರ್ಬೋದು, ಮತ್ತೆ ನಮ್ಮ NSB ಅಕಾಡೆಮಿ ಸ್ಕೂಲ್ ಆಗಿರ್ಬೋದು, ಮತ್ತೆ ನಮ್ಮ ಚೈತನ್ಯ ಸ್ಕೂಲು, ಬ್ರೂಕ್ಫೀಲ್ಡ್ ಸ್ಕೂಲು, ಅನೇಕ ಸ್ಕೂಲ್ಗಳಿದಾವೆ. ಈ ರೋಡ್ ಬಹಳ ಮುಖ್ಯವಾದ ರೋಡು ನಮ್ಮ ತಾಲೂಕಿಗೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಸಾವಿರಾರು ಜನ ವೆಹಿಕಲ್ಗಳು ಈ ರೋಡಲ್ಲಿ ಸಾಗ್ತದೆ. ಯಾಕಂದ್ರೆ ನಮ್ಗೆ ಎಲೆಕ್ಟ್ರಾನ್ ಸಿಟಿ ಇಲ್ಲಿಗೆ ಸ್ವಲ್ಪ ಪ್ಯಾರಲರ್ ರೋಡ್ ಹತ್ರ ಆಗಿರೋದ್ರಿಂದ ಅನೇಕ ವೆಹಿಕಲ್ಗಳು ಇದೇ ಮಾರ್ಗವಾಗಿ ಹೋಗ್ತದೆ. ಹಾಗಾಗಿ ಇವತ್ತು ಮಾಡಿಸ್ತಾ ಇದೀವಿ. ನಮ್ಗೆ ಈ ರೋಡ್ ಅತಿ ಶೀಘ್ರದಲ್ಲೇನೆ ಟಾರು ಆಗ್ತದಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೀನಿ. ನಮಸ್ಕಾರ. ಸರ್ ನೋಡಿ, ನಮ್ಮ ಶಾಸಕರು ಹೇಳ್ಬೇಕಂತ ಹೇಳಿದ್ರೆ ಈ ತಾಲೂಕಿನಲ್ಲಿ ಸರ್ವ ಜನಾಂಗದ ನಾಯಕ. ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರು
ಒಂದು ಅಭಿವೃದ್ಧಿ ಕಾರ್ಯ ಆಗ್ಲಿ ಮತ್ತೆ ರೈತರ ಬಗ್ಗೆ ಆಗಿರ್ಬೋದು ಎಲ್ಲದ್ರ ಬಗ್ಗೆ ಅವರು ಧ್ವನಿಯನ್ನ ಎತ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸುಮ್ನೆ 3 ಬಾರಿ ಯಾರನ್ನು ಗೆಲ್ಸಲ್ಲ ನಮ್ಮ ತಾಲೂಕಲ್ಲಿ. ಅವ್ರನ್ನ ಈ ತಾಲೂಕಿಗೆ ಎಲ್ಲಾ ಸಮುದಾಯದ ಬಗ್ಗೆ ಬಹಳ ಅಭಿಮಾನ ಇದೆ ನಮ್ಮ ಶಾಸಕರಿಗೆ. ಈ ರೈತರು ಪ್ರತಿಭಟನೆ ಏನಿದೆಯೋ ಅದು ಸಹ ಕೈ ಬಿಡುವಂತ ಮುಂದಿನ ದಿನದಲ್ಲಿ ಅವ್ರು ಮಾಡೇ ಮಾಡ್ತಾರಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ನಾನು ಎಲ್ಲ ಸಮಸ್ತ ತಾಲೂಕಿನ ಜನತೆ ಪರವಾಗಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲ ಇವರು ಯಾವುದೇ ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗ್ಬೇಕು. ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ಹಳ್ಳಿಗಳ ಅಭಿವೃದ್ಧಿ ಆಗ್ಬೇಕು. ಹಳ್ಳಿಗಳ ಅಭಿವೃದ್ಧಿ ಆಗ್ಬೇಕಾದ್ರೆ ಫಸ್ಟ್ ರಸ್ತೆಗಳ ಅಭಿವೃದ್ಧಿ ಆಗ್ಬೇಕು. ರಸ್ತೆಗಳು ನಮ್ಮ ರಸ್ತೆ ಇದು ಫ್ರೂಟ್ಸ್ ಮಾರ್ಕೆಟ್ ಇಂದ ಸಿಂಗೇನಗರದ ಚಂದಾಪುರ ಲಿಂಕ್ ಈ ರೋಡ್ ವರ್ಗು ಸುಮಾರು ಸ್ಕೂಲ್ಗಳು 4 ಸ್ಕೂಲ್ಗಳು, ಮಾರ್ಕೆಟ್, ಟ್ಯಾಂಕರ್ಗಳು, ಸುಮಾರು ಗಾಡಿಗಳು ಓಡಾಡುತ್ತದೆ. ಮೊನ್ನೆ 5-6 ದಿನ ಮುಂಚೆ ತುಂಬಾ ಬೇಜಾರಾಗಿತ್ತು. ತುಂಬಾ ಬೇಜಾರಾಗಿ ನಾನೇ ಹೇಳಿದ್ದೆ, ಈ ತರ ಇದು ರೆಡಿ ಮಾಡದಿದ್ರೆ ನಾಳೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಿ ನಾವು ಬಂದ್ ಮಾಡಿಸ್ತೀವಿ ಅಂತ ಹೇಳಿದ್ವಿ. ಏನು ನಮ್ಮ ಮಾತಿಗೆ ಹೋಗೊಟ್ಟು ನಮ್ಮ ಶಾಸಕರು, ನಮ್ಮ ಪಂಚಾಯತ್ ಸದಸ್ಯರು ಇವತ್ತು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಇದೇ ಕೆಲಸ ಸ್ವಲ್ಪ ಚೆನ್ನಾಗಿ ಮಾಡ್ಲಿ, ಚೆನ್ನಾಗಿರ್ಲಿ. ಫಸ್ಟ್ ರೋಡ್ ಚೆನ್ನಾಗಿದ್ರೇನೆ ಎಲ್ಲ ಗ್ರಾಮಗಳಿಗೆ ಮುಂದುವರಿಬೇಕಾದ್ರೆ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಅದರಿಂದ ತುಂಬಾ ಒಳ್ಳೇದು. ಚೆನ್ನಾಗಿ ಕೆಲಸ ಮಾಡ್ಲಿ. ನಮ್ಮ ಅಣ್ಣ నువ్వు మాట ఊరికే రానా నువ్వు సీనియర్ రానా ಪ್ರೈವೇಟ್ ಅಲ್ಲೇ ಅಲ್ಲಿಗೂ ಹುಡುಗರು ಟ್ಯಾಂಕರ್ ಹುಡುಗರೇ ಪ್ರೈವೇಟ್ ಅಲ್ಲೇ ಒಂದ್ 4 ಸಲ ರೆಡಿ ಮಾಡಿದ್ರು. ಆವಾಗೂ ರೆಡಿ ನಿಲ್ತಾ ಇಲ್ಲ. ಯಾಕಂದ್ರೆ ಹೆವಿ ಗಾಡಿಗಳು ಇರೋದ್ರಿಂದ, ಮಾರ್ಕೆಟ್ ಗಾಡಿಗಳು, ಹಣ್ಣು ಗಾಡಿಗಳು ಜಾಸ್ತಿ, ಈ ರೋಡ್ ಟ್ರಾಫಿಕ್ ಇರೋದ್ರಿಂದ ನೀವು ವೆಯ್ಟ್ ಜಾಸ್ತಿ 10 ಟನ್ 20 ಟನ್ ಗಾಡಿ ಬರೋದ್ರಿಂದ ಸ್ವಲ್ಪ ರೋಡ್ ಪ್ರಾಬ್ಲಮ್ ಆಯಿತು. ಸ್ವಲ್ಪ ತೊಂದರೆಗಳು ಆಯ್ತು. ಸ್ವಲ್ಪ ಗುಣಿಗಳಲ್ಲಿ 2 ವೀಲರ್ ಅಂತೂ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ. ಫಸ್ಟ್ ಕೆಲವು ಸಲ 4-5 ಸಲ ಹೊಡೆದ್ರು. ಅಲ್ಗೂ ಸೆಂಟ್ರಲ್ಲಿ ಅವಾಗ ಲೋಡ್ಗಳು ಹಾಕ್ತಾ ಇದ್ರು, ಜಲ್ಲಿ ಹಾಕ್ತಾ ಇದ್ರು, ಈ ಕಲೆಕ್ಷನ್ ಮಾಡ್ಕೊಂಡು ಹಾಕಿದ್ರು. ಆವಾಗ ಹಾಕಿಲ್ಲ. ಶಾಸಕರಿಗೋರ್ಗು ತಲುಪಿದ್ರು. ಅವರು ಒಂದ್ಸಲ ಟ್ರೈ ಮಾಡಿ ಗುಣಿಗಳು ಮುಚ್ಚಿದ್ರು. ಆವಾಗೂ ಆಗಿಲ್ಲ. ಬಟ್ ಇವಾಗ ಮಾಡ್ತಾ ಇದಾರೆ, ಮಾಡ್ಲಿ, ಒಳ್ಳೇದು. ಮೇನ್ ಬೇಕಾಗಿರೋದು ಏನು ಅಂದ್ರೆ ನಮ್ಗೆ ಹಳ್ಳಿಗೆ ಏನು ಕೇಳಲ್ಲ ಯಾರು, ರೋಡು, ನೀರು, ರಸ್ತೆ, ಚರಂಡಿ, ಇಷ್ಟು ಬಿಟ್ರೆ ಇನ್ನೇನ್ ಮಾಡಕ್ಕೂ ಅವ್ರ ಕೈಲಿ ಆಗಲ್ಲ. ಅಷ್ಟ್ ಮಾಡ್ಕೊಟ್ರೆ ಯಾವ ಶಾಸಕರನ್ನಾಗ್ಲಿ ಮುಂದೆ ದಯವಿಟ್ಟು ಬರ್ತಾರೆ. ಇಷ್ಟು ಬಿಟ್ರೆ ಇನ್ ಬೇರೆ ಏನಿಲ್ಲ. ದಯವಿಟ್ಟು ಅವರು ನಮ್ಮ ಹಿರಿಯರು, ನಮ್ಮೂರವ್ರು ಹೇಳ್ದಂಗೆ ನಾವು ಚೆನ್ನಾಗಿ ಕೆಲಸ ನಡ್ಸ್ಕೊಡ್ತೀರಿ. ಇನ್ನ ಚೆನ್ನಾಗಿ ಮಾಡ್ತೀರಿ ಮುಂದಿನ ದಿನಗಳಲ್ಲಿ. ಆಮೇಲೆ ನಮ್ಮ ಶಾಸಕರಿಗೆ ಇನ್ನ ಚೆನ್ನಾಗಿ ನಮ್ಗೆ ಇದ್ ಮಾಡಿ ಅನ್ನೋದನ್ನ ಚೆನ್ನಾಗಿ ಮಾಡ್ಸಕ್ ಕೊಡ್ಬೇಕಂತ ಕೇಳ್ಕೊಂತಾರೆ. ಬಂದಾಗ್ಲಿಂದ ಯಾವುದೇ ಅಂತ ಒಂದು ಸಂದರ್ಭ ಬಂದಾಗ ತಕ್ಷಣ ಅದಕ್ಕೆ ಬಂಧಿಸಿ ಈ ಅನನುಕೂಲನ ತಪ್ಪಿಸಿ ರೋಡ್ಗಳನ್ನ ಚೆನ್ನಾಗಿ ರಿಪೇರಿ ಇವೆಲ್ಲ ಏನೇ ಇರಲಿ, ಯಾವುದೇ ಕಾರಣ ಇರಲಿ, ಅವರು ಬಂಧಿಸಿ ಶಿವಣ್ಣವರು ಮತ್ತು ನಮ್ಮ ಪಂಚಾಯತಿ ಸದಸ್ಯರು ಗೌರೇಶ್ ಇವರೆಲ್ಲ ನಮಗೆ ಪ್ರತಿಯೊಂದನ್ನು ಸಹಕಾರ ಮಾಡಿ 1000 ಜನರಿಗೆ ರಕ್ಷಣೆ ಕೊಡ್ತಾರೆ. ಯಾವುದೇ ದೋಷ. ರಸ್ತೆ ಟ್ಯಾಂಕರ್ ಗಾಡಿಗಳು ಎಲ್ಲ ಬಂದು ಕಂಪ್ಲೀಟ್ ಹದ್ಗೆಟ್ ಹೋಗಿತ್ತು ಸರ್. ಏನೋ ಇವಾಗ ನಮ್ಮ MLA ಸಾಹೇಬರು, ನಮ್ಮ ತಮ್ಮ ಎಲ್ಲರೂ ಸೇರಿ ಒಂದು ಗ್ರಾಮಸ್ಥರು, ಸಿಂಗೇನಗರದ ಗ್ರಾಮಸ್ಥರು ಹಾಗೂ ಎಲ್ಲರೂ ಸೇರಿ ಮಾಡಿಸ್ತಾ ಇದ್ದಾರೆ. ಇದೇ ತರ ಮುಂದುವರಿಲಿ ಅಂತ ಎಲ್ಲ ದಯಮಾಡಿ ಕೇಳ್ಕೊಂತ ಇದ್ದೀನಿ ಅಷ್ಟೇ. ನಮ್ಮ ಕಾಂಗ್ರೆಸ್ ಕಡೆಯಿಂದ ಎಲ್ಲಾ ಸೌಕರ್ಯಗಳು ಆಗ್ತಾ ಇದೆ ಸರ್.